ಶ್ರೀ ಕರಿಕಾನ ಪರಮೇಶ್ವರಿ ದೇವಸ್ಥಾನದಲ್ಲಿ ಕರಿಕಾನಮ್ಮ ಟ್ರಸ್ಟ್ ವತಿಯಿಂದ ಪ್ರಾಥಮಿಕ ಪ್ರೌಢ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೊನ್ನಾವರ ತಾಲೂಕಿನ ನೀಲ್ಕೋಡಿನಲ್ಲಿರುವ ಶ್ರೀ ಕರಿಕಾನ ಪರಮೇಶ್ವರಿ ದೇವಸ್ಥಾನದಲ್ಲಿ ಕರಿಕಾನಮ್ಮ ಟ್ರಸ್ಟ್ ವತಿಯಿಂದ ಪ್ರಾಥಮಿಕ ಪ್ರೌಢ ಹಾಗೂ ಪಿಯು ವಿದ್ಯಾರ್ಥಿಗಳಿಗೆ ಭಾನುವಾರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರಿಕಾನಮ್ಮ ಟ್ರಸ್ಟ್ ಕಳೆದ 2 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದೆ. ಈ ವರ್ಷವೂ ಕೂಡ ಶ್ರೀ ಕರಿಕಾನ ಪರಮೇಶ್ವರಿ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಪ್ರಾಥಮಿಕ ಪ್ರೌಢ ಹಾಗೂ ಪಿಯುಸಿ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕ್ಷೇತ್ರ ಶಿಕ್ಷಣ ಇಲಾಖೆಯ ವಿಜಿ ನಾಯ್ಕ್ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಮಾಡಿದ ಸಾಧನೆಗೆ ಟ್ರಸ್ಟ್ ಮಾಡಿದ ಈ ಸನ್ಮಾನ ಸಾರ್ಥಕವಾಗಬೇಕಾದರೆ ಸಮಾಜ ನನ್ನನ್ನು ಸನ್ಮಾನಿಸಿತ್ತು, ನನ್ನನ್ನು ಗುರುತಿಸಿತ್ತು ಎಂಬ ಮನೋಭಾವನೆ ಮೂಡಿದಾಗ ಮಾತ್ರ ಇಂತಹ ಕಾರ್ಯಗಳು ಸಾರ್ಥಕ ಎಂದು ಹೇಳಿದರು. ಅತ್ಯಂತ ಖುಷಿಯ ಸಂಗತಿ, ಈಗಾಗಲೇ ಸಂಘಟಕರು ಹೇಳಿದ ಹಾಗೆ ಕಳೆದ 2 ವರ್ಷಗಳಿಂದ ಈ ಒಂದು ಪ್ರತಿಭಾ ಪುರಸ್ಕಾರ ಎನ್ನುವಂತಹ ಕಾರ್ಯಕ್ರಮವನ್ನ ಈ ಕರಿಕಾನಮ್ಮ ದೇವಿ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದಾರೆ. ಪ್ರತಿಭೆಗೆ ಪ್ರೇರಣೆಯನ್ನು ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅವರ ಪ್ರತಿಭೆಯನ್ನು ಬೆಳಗಿಸಲಿಕ್ಕೆ, ಆ ಪ್ರತಿಭೆಯನ್ನು ಗುರುತಿಸಬೇಕಾಗ್ತದೆ ಮತ್ತು ಬೆಂಬಲ ತಟ್ಟಬೇಕಾಗ್ತದೆ. ಹಾಗೆ ನಾವು ಪ್ರೇರೇಪಣೆ ಕೊಟ್ಟಾಗ ಅವರು ತಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಈ ಟ್ರಸ್ಟ್ ಆವತ್ತು ಉತ್ತಮವಾದಂತಹ ಶ್ಲಾಘನೀಯವಾದಂತಹ ಕಾರ್ಯಕ್ರಮವನ್ನ ಮಾಡುತ್ತಿರುವುದರ ಕಾರಣಕ್ಕಾಗಿ ನಾನು ಇಲಾಖೆಯ ಪರವಾಗಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಆ ಟ್ರಸ್ಟಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಕರಿಕಾನ ಪರಮೇಶ್ವರಿ ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ಟರು ಮಾತನಾಡಿ, ನಮ್ಮ ಆಡಳಿತ ಮಂಡಳಿಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ಸು ಕಂಡಿದ್ದಾರೆ. ಇದೆಲ್ಲ ಆ ತಾಯಿಯ ಪ್ರೇರಣೆ. ಹಾಗೆ ಮಕ್ಕಳ ಪೋಷಕರು ಕೂಡ ಮಕ್ಕಳ ವಿದ್ಯಾಭ್ಯಾಸದ ಚಟುವಟಿಕೆ ಮೇಲೆ ನಿಗಾ ವಹಿಸಬೇಕು ಎಂದು ಹೇಳಿದರು. ಸರ್ಕಾರಿ ಶಾಲೆಯಲ್ಲಿ ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ. ಅವರ ಶ್ರಮ ಹೇಗಿದೆ ಅಂತ ಕೇಳಿದ್ರೆ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು, ಪ್ರತಿಭಾವಂತರಾಗಬೇಕು ಎನ್ನುವಂತಹ ಹಬ್ಬದೊಟ್ಟಿಗೆ ವಿದ್ಯಾರ್ಥಿಗಳೊಟ್ಟಿಗೆ ಅವರು ಬೆರೀತಾರೆ. ಹಾಗೆ ಬೆರೆದು ಏನು ಕಲಿಸ್ತಾರೋ ಅದನ್ನ ಪಾಲಕರು ಪುನಃ ಅವರಲ್ಲಿ ಉಚ್ಚರಿಸಬೇಕು, ಅಥವಾ ಏನು ಕಲಿಸಿದ್ದಾರೆ ನಾವು ಕೇಳಬೇಕು. ಮನೆಗೆ ಬಂದಾಕ್ಷಣ ಹುಡುಗರಿಗೆ ನಾವು ಈಗಿನ ಆಧುನಿಕವಾಗಿರ್ತಕ್ಕಂತಹ ಟಿವಿಯೋ ಅಥವಾ ಮೊಬೈಲನ್ನು ಕೊಟ್ಟು ಹಾಳು ಮಾಡಬಾರ್ದು. ಮಕ್ಕಳಿಗೆ ನೀವು ಏನು ಕಲಿಸಿದ್ದಾರೆ, ನೀವು ಶಾಲೆಯಲ್ಲಿ ಏನು ಮಾಡಿದ್ರಿ, ಯಾವ ಚಟುವಟಿಕೆಗಳನ್ನು ಮಾಡಿದ್ರಿ, ಇದನ್ನ ಪುನಃ ನಾವು ಉಚ್ಚರಿಸಿದರೆ ಖಂಡಿತವಾಗಿ ಮಕ್ಕಳು ಬೆಳೆಯಲಿಕ್ಕೆ ಅವರಲ್ಲಿರತಕ್ಕಂತಹ ಸೂಕ್ತವಾಗಿರ್ತಕ್ಕಂತಹ ಏನು ಪ್ರತಿಭೆಗಳಿದೆಯೋ ಅದು ಹೊರಬರಲಿಕ್ಕೆ ಕಾರಣವಾಗುತ್ತದೆ. ಅದನ್ನ ಆ ದೇವಿ ಪಾಲಕರಿಗೂ ಇವತ್ತು ಬಂದಿರತಕ್ಕಂತಹ ಪಾಲಕರಿಗೂ ಸಹ ಆ ರೀತಿಯಾಗಿರ್ತಕ್ಕಂತಹ ಬುದ್ಧಿಯನ್ನು ಪ್ರಚೋದಿಸಲಿ ಎನ್ನುವಂತಹ ಮಾತನ್ನು ಹೇಳ್ತೇವೆ. ಇನ್ನು ಸಂತೆಗುಳಿಯ ಈಶ್ವರ್ ಭಟ್ ಮಾತನಾಡಿ, ಕಳೆದ 2 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಆಯೋಜಿಸುತ್ತಾ ಬಂದಿರುವ ಟ್ರಸ್ಟ್ನ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಮಕ್ಕಳ ಪ್ರತಿಭೆಯನ್ನು ಅಂಕಗಳಿಂದ ಗುರುತಿಸುವ ಬದಲು ಅಂಕಗಳಿಂದಾಚೆ ಹಲವಾರು ಪ್ರತಿಭೆಗಳಿವೆ ಸಮಾಜದಲ್ಲಿದೆ. ಅಂತಹ ಪ್ರತಿಭೆಗಳನ್ನು ಗುರುತಿಸುವುದರ ಮೂಲಕ ಸಮಾಜವನ್ನು ಸದೃಢಗೊಳಿಸಬೇಕು. ಮಕ್ಕಳು ಅಂಕಗಳನ್ನು ಪಡೆಯುವುದರ ಜೊತೆಗೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡುವಂತಾಗಬೇಕು ಎಂದು ಹೇಳಿದರು.
ಯಾಕೋ ವಿಶೇಷ ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ 3 ಸುಬ್ರಹ್ಮಣ್ಯರು ಒಟ್ಟಿಗೆ ಆಸೀನರಾಗಿದ್ದಾರೆ. ದೇವಾಲಯದ ಅರ್ಚಕರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಶಾಲೆಯ ಶಿಕ್ಷಕರು 3 ಸುಬ್ರಹ್ಮಣ್ಯರು ಏಕತ್ರರಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇಲ್ಲಿ ನಡೀತಾ ಇರುವಂತದ್ದು ಶ್ರೇಷ್ಠವಾದಂತ ಕಾರ್ಯಕ್ರಮ, ಅಥವಾ ನಾವು ಅದನ್ನು ಹೀಗೆ ಅರ್ಥೈಸಬಹುದು. ಕರಿಕಾನ ಪರಮೇಶ್ವರಿ ದೇವಿಯ ಪದತಲದಲ್ಲಿ ನಡೆಯುವುದೆಲ್ಲವೂ ಶ್ರೇಷ್ಠವೇ, ಅಥವಾ ಶ್ರೇಷ್ಠವಾದದ್ದು ಮಾತ್ರ ಇಲ್ಲಿ ನಡೀತದೆ ಅಂತ ಒಂದು ಪುಣ್ಯ ಸಂಭ್ರಮಕ್ಕೆ ನಾವಿಲ್ಲಿ ಆಸೀನರಾಗಿದ್ದೇವೆ. ಇದು ತುಂಬಾ ಎತ್ತರವಾದಂತಹ ಕಾರ್ಯಕ್ರಮ. ನಾನು ಅಂದ್ಕೊಳ್ತೇನೆ, ಪ್ರತಿಭಾ ಪುರಸ್ಕಾರ ಅನ್ನೋದು ಈ ದೇವಾಲಯದ ಕನ್ನಡತೆ ಎಲ್ಲಾದ್ರೂ ನಡೀತದೆ ಅಂತಂದ್ರೆ ಅದು ಈ ಸ್ಥಳದಲ್ಲೇ ನಡೀಬೇಕು. ಯಾಕೆ ಅಂತಂದ್ರೆ ಪ್ರತಿಭೆ ಅನ್ನೋದು ತುಂಬಾ ಉಚ್ಚವಾದ ಸ್ಥಾನ. ದೇವಾಲಯ ಅನ್ನೋದು ಸುತ್ತೆಲ್ಲ ಊರುಗಳಿಗಿಂತ ಉಚ್ಚ ಸ್ಥಾನದಲ್ಲಿರುವಂತಹ ಸ್ಥಳ ಕರಿಕಾನ ಪರಮೇಶ್ವರಿ ದೇವಾಲಯ. ನಮ್ಮ ಪಾಲಿನ ನಂದಿ ಹಿಲ್ಸ್, ನಮ್ಮ ಪಾಲಿನ ಕೊಡಚಾದ್ರಿ, ಎಲ್ಲ ಶ್ರೇಷ್ಠತೆಗಳನ್ನು ಹೊಂದಿರುವಂತಹ ಪವಿತ್ರವಾದಂತಹ ಸ್ಥಳ. ಅಷ್ಟೇ ಅಲ್ಲ, ಯಾವ ಅನಾದಿ ಕಾಲದಿಂದ ಎಷ್ಟು ಶ್ರೇಷ್ಠತೆಯನ್ನ ಹೊಂದಿತ್ತೋ ಈ ಆಧುನಿಕತೆಯ ನಡುವೆಯೂ ಅದೇ ಶ್ರೇಷ್ಠತೆಯನ್ನ, ಅದೇ ಭವ್ಯತೆಯನ್ನ, ಅದೇ ದಿವ್ಯತೆಯನ್ನ ಹಾಗೆ ಉಳಿಸಿಕೊಂಡು ಬಂದಿರುವಂತಹ ಪರಮ ಪವಿತ್ರವಾದಂತಹ ಸ್ಥಳ. ಅಂತ ಶ್ರೇಷ್ಠ ಸ್ಥಳದಲ್ಲಿ ಮಕ್ಕಳ ಉಚ್ಚ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಪುರಸ್ಕರಿಸುವಂತಹ ಪುಣ್ಯ ಕಾರ್ಯ ಈ ದಿನ ನಡೆದಿದೆ. ದೇವಾಲಯದ ಆಡಳಿತ ಮಂಡಳಿ ಆಗಿ ಹೇಳಿದಂತೆ ಕಳೆದ 2 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ವೇಳೆ ವೇದಿಕೆಯಲ್ಲಿ ಈಶ್ವರ್ ಭಟ್, ಸುಬ್ರಾಯ್ ಭಟ್, ಎಸ್.ಜಿ. ಭಟ್ ಹಾಗೂ ಟ್ರಸ್ಟ್ನ ಅಧ್ಯಕ್ಷರಾದ ವಿಷ್ಣು ಭಟ್ ಹಾಗೂ ವಿದ್ಯಾರ್ಥಿಗಳ ಪಾಲಕರು, ದೇವಸ್ಥಾನದ ಆಡಳಿತ ಮಂಡಳಿಯ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.